ಎಲ್ಲರಿಗೂ ನಮಸ್ಕಾರ. ರಸಸ್ವಾದ ಚಾನೆಲ್ಗೆ ಸ್ವಾಗತ. ಇವತ್ತು ಅಕ್ಕಿ ಒತ್ತು ಶಾವಿಗೆ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು 2 ಚೊಂಬಷ್ಟು ನೀರು ಇಟ್ಕೊಂಡು ಅದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಅದಕ್ಕೆ ಒಂದು 5 ಕಪ್ಪಷ್ಟು ಅಕ್ಕಿ ಹಸಿಟ್ಟು ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಒಂದು ಕಪ್ಪಷ್ಟು ಅಕ್ಕಿ ಹಸಿಟ್ಟಲ್ಲಿ ಒಂದು 2-3 ಶಾವಿಗೆ ಆಗುತ್ತೆ. ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೋಬೋದು. ಅಷ್ಟು ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಬೇಯಿಸ್ಕೋಬೇಕು. ಒಂದು 10 ನಿಮಿಷ ಆದರೂ ಚೆನ್ನಾಗಿ ಬೇಯಿಸ್ಕೋಬೇಕು. ಚೆನ್ನಾಗಿ ಬೇಯಿಸ್ಕೊಂಡ್ರೇ ಚೆನ್ನಾಗಿ ಬರುತ್ತೆ ಇದು. ಆಮೇಲೆ ಒಂದು ಸ್ವಲ್ಪ ನೀರನ್ನ ಬಸ್ದು ಇಟ್ಕೊಂಡು ಸ್ಟವ್ ಮೇಲೇ ಒಂದು ಸ್ವಲ್ಪ ತಿರುಗಿಸ್ಕೋಬೇಕು. ನಮಗೆ ಆವಾಗ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ಹೇಗೆ ಎಷ್ಟು ನೀರು ಬೇಕು ಅಂತ. ತಿರುಗಿಸ್ಕೊತ ಎಷ್ಟು ನೀರು ಬೇಕೋ ಅಷ್ಟು ಆ್ಯಡ್ ಮಾಡ್ಕೋಬೇಕು. ಇನ್ನು ಸಾಕು ನೀರು ಅಂತ ಅಂದಮೇಲೆ ಕೆಳಗಿಟ್ಕೊಂಡು ಚೆನ್ನಾಗಿ ಮುದ್ದೆ ತಿರುಗಿಸ್ಕೋತೀವಲ್ಲ ಹಾಗೆ ತಿರುಗಿಸ್ಕೋಬೇಕು. ಕೆಳಗಿಟ್ಕೊಂಡ್ಮೇಲೆ ತಿರ್ಗಾ ನೀರು ಆ್ಯಡ್ ಮಾಡಿದರೆ ಚೆನ್ನಾಗಿರಲ್ಲ. ಹಾಗಾಗಿ ಸ್ಟವ್ ಮೇಲೇ ಎಷ್ಟು ಬೇಕೋ ಅಷ್ಟು ನೀರು ಆ್ಯಡ್ ಮಾಡ್ಕೊಂಬಿಟ್ಟು ಅಲ್ಲಿ ಬೇಯಿಸ್ಕೊಂಡಾದ್ಮೇಲೆ ಕೆಳಗಿಟ್ಕೊಂಡು ಚೆನ್ನಾಗಿ ಮುದ್ದೆ ಹೇಗೆ ಮುದ್ದೆ ಮಾಡ್ಕೋತೀವಲ್ಲ ಅದೇ ಥರ ಮುದ್ದೆನ ಹೇಗೆ ಚೆನ್ನಾಗಿ ಹೊಂದಿಸ್ಕೋತೀವಲ್ಲ ಅದೇ ಥರ ಚೆನ್ನಾಗಿ ಹೊಂದಿಸ್ಕೊಂಡು ಇಟ್ಕೋಬೇಕು. ಈ ಥರ ನಿಮಗೆ ಪಾತ್ರೆಯಲ್ಲಿ ಆಗಿಲ್ಲ ಅಂದರೆ ಬಾಣಲಿಯಲ್ಲೂ ಬೇಕಾದ್ರೆ ಅಗಲವಾಗಿರುತ್ತಲ್ಲ ಅದರಲ್ಲೂ ಸಹ ಮಾಡ್ಕೋಬೋದು. ಅದರಲ್ಲೂ ಚೆನ್ನಾಗೇ ಬರುತ್ತೆ. ಈ ಥರ ಚೆನ್ನಾಗಿ ಮಿತ್ಕೊಳ್ಳೋದ್ರಿಂದ ಚೆನ್ನಾಗಿ ಬರುತ್ತೆ ಶಾವಿಗೆ ಒತ್ತವಾಗ, ಏನು ಗಂಟು ಬರಲ್ಲ ಅಂತ ಅಷ್ಟೇ. ಅದಾದಮೇಲೆ ಇದು ಬಿಸಿ ಇರುವಾಗೇ ಚೆನ್ನಾಗಿ ಒಂದು ಮಣೆ ಮೇಲೆ ನಾದ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ನಾದ್ಕೋತೀವೋ ಅಷ್ಟು ಚೆನ್ನಾಗಿ ಶಾವಿಗೆ ಬರುತ್ತೆ. ಇಲ್ಲಾಂದರೆ ಗಂಟು ಆಗಿಬಿಡುತ್ತೆ, ಚೆನ್ನಾಗಿ ಒತ್ತಕ್ಕಾಗಲ್ಲ, ಬೀಳೋದಿಲ್ಲ ಶಾವಿಗೆ. ಹಾಗಾಗಿ ಈ ಥರ ಬಿಸಿನಲ್ಲೇ ಚೆನ್ನಾಗಿ ಮಿತ್ಕೋಬೇಕು. ಕೈಗೆ ಅಂಟಬಾರ್ದು ಅದು ಶಾವಿಗೆ. ಆ ಥರ ಆಗಿದೆ ಅಂದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಆ ಥರ ಮಾಡ್ಕೊಳ್ಳಿ. ಕೈಗೆ ಬಿಸಿ ಆಗ್ತಾಯಿದೆ ಅಂದರೆ ಈ ಥರ ಒಂದು ಬಟರ್ ಪೇಪರಿಂದ ಚೆನ್ನಾಗಿ ನಾದ್ಕೊಳ್ಳಿ. ಒಟ್ಟಿನಲ್ಲಿ ನಾದ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಬಿಸಿ ಇರುವಾಗೆ ಚೆನ್ನಾಗಿ ನಾದ್ಕೋಬೇಕು, ಆವಾಗ ಶಾವಿಗೆ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ನಾದ್ಕೊಂಡಾದ್ಮೇಲೆ ಶಾವಿಗೆ ಒರಳಲ್ಲಿ ಹಾಕ್ಕೊಂಡು ಆ ಶಾವಿಗೆ ಮಾಡ್ಕೋಬೇಕು. ಕೆಲವರು ಈಗೇನೆ ಡೈರೆಕ್ಟಾಗೇ ತಿಂತಾರೆ. ಇಲ್ಲ ಅಂದರೆ ಇಡ್ಲಿ ಸ್ಟೀಮ್ ಮಾಡ್ಕೋತೀವಲ್ಲ ಅದೇ ಥರ ಸ್ಟೀಮ್ ಮಾಡ್ಕೊಂಡು ಸಹ ತಿನ್ಬೋದು. ಇಡ್ಲಿ ಸ್ಟೀಮ್ ಮಾಡ್ಕೊಂಡಾಗ ಚೆನ್ನಾಗಿ ಬರುತ್ತೆ ಶಾವಿಗೆ. ಮುದ್ದೆ ಆಗೋಗಲ್ಲ, ಚೆನ್ನಾಗಿ ಅರಳಾಗೇ ಇರುತ್ತೆ ಎಷ್ಟೇ ತಣ್ಣಗಾದ್ರೂ. ಆ ಥರ ಚೆನ್ನಾಗಿರುತ್ತೆ ನೋಡಿ. ಈ ಥರ ತಿರುಗಿಸ್ಕೊಂಡು ಶಾವಿಗೆನ ಹಾಕ್ಕೋಬೇಕು. ಫಸ್ಟು ಒಂದು ಪೇಪರ್ ಮೇಲೆ ಹಾಕ್ಕೊಳ್ಳಿ. ಪೇಪರ್ ಮೇಲೆ ಹಾಕ್ಕೊಂಡು ಅದನ್ನು ಆಮೇಲೆ ಉದ್ದ ಬೇಕಾದರೆ ಉದ್ದ, ರೌಂಡಿಗೆ ಬೇಕಾದರೆ ರೌಂಡಿಗೆ ತಿರುಗಿಸ್ಕೊಂಡು ಒಂದು ಇಡ್ಲಿ ಸ್ಟೀಮರಲ್ಲಿ ಬೇಯಿಸ್ಕೋಬೇಕು. ಒಂದು ಕಡೆ ಇಡ್ಲಿ ಪಾತ್ರೆ ಇಟ್ಕೊಂಡು ಒಂದು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋತಾ ಇರಬೇಕು. ಅದಾದಮೇಲೆ ಸ್ಟೀಮರಲ್ಲಿ ಇದನ್ನೆಲ್ಲ ಹಾಕ್ಕೊಂಡು ಒಂದು 10 ನಿಮಿಷದಿಂದ 1/4 ಗಂಟೆ ಸಾಕಾಗುತ್ತೆ. ಅಷ್ಟು ಬೇಯಿಸ್ಕೊಂಡಾದಮೇಲೆ ಇದು ಸ್ವಲ್ಪ ತಣ್ಣಗಾಗಬೇಕು. ಬಿಸಿ ಹಾಗೆ ತೆಗೆದುಬಿಟ್ರೆ ಸ್ವಲ್ಪ ಕೈಗೆ ಅಂಟಿಸ್ತಾ ಇರುತ್ತೆ. ಇದು ಚೆನ್ನಾಗಿ ಸ್ವಲ್ಪ ಡ್ರೈ ಆಗಬೇಕು. ಒಂದು 5 ನಿಮಿಷ ಆರಿಕೊಂಡ್ರೆ ಸಾಕಾಗುತ್ತೆ. ಅಷ್ಟು ಹಾರಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಶಾವಿಗೆ. ಇದಕ್ಕೆ ಸಿಹಿ ಬೇಕಾದವರು ಕಾಯಿ ಹಾಲು ಅಥವಾ ನೆನ್ನೆ ನಾನೊಂದು ಹೆಸರುಬೇಳೆ ಪಾಯಸ ಮಾಡೋದು ಹಾಕಿದ್ದೀನಿ. ಅದೇ ಥರ ತೆಳುಗೆ ಮಾಡಿಕೊಂಡ್ರೆ ಅದರಲ್ಲೂ ಸಹ ತಿನ್ಬೋದು. ಇಲ್ಲ ಖಾರ ಬೇಕಾದವರು ಬೇಳೆ ಸಾಂಬಾರು ಅದರಲ್ಲೂ ಸಹ ತಿನ್ಬೋದು. ನಾಳೆ ತೋರಿಸ್ತೀನಿ ಬೇಳೆ ಸಾಂಬಾರು ಹೇಗೆ ಮಾಡೋದು ಅಂತ. ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲರೂ ಒಂದು ಸರಿ ಟ್ರೈ ಮಾಡಿ ನೋಡಿ. ಇದೇ ಅಕ್ಕಿ ಹಸಿಟ್ಟು ಬದಲಾಗಿ ರಾಗಿ ಹಸಿಟ್ಟು ಹಾಕ್ಕೊಂಡ್ರೆ ರಾಗಿ ಒತ್ತು ಶಾವಿಗೆ ಆಗುತ್ತೆ. ಎಲ್ಲರೂ ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ. ಯಾರ್ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.